ಸಾಧಾರಣ ಕಾಲದ 20ನೆಯ ಗುರುವಾರ. ಮೊದಲನೆಯ ವಾಚನ ನ್ಯಾಯಸ್ಥಾಪಕರ ಗ್ರಂಥದಿಂದ ವಾಚನ. ಆಗ ಸರ್ವೇಶ್ವರನ ಆತ್ಮ ಯೆಫ್ತಾಹನ ಮೇಲೆ ಬಿದ್ದಿತ್ತು. ಅವನು ಗಿಲ್ಯಾದ್ ಪ್ರಾಂತ್ಯ, ಮನಸ್ಸೆಯ ನಾಡು ಇವುಗಳಲ್ಲಿ ಸಂಚರಿಸಿ ಮತ್ತೆ ಗಿಲ್ಯಾದಿನ ಮಿಚ್ಚೆಗೆ ಬಂದು ಅಲ್ಲಿಂದ ಅಮೋನಿಯರ ಮೇಲೆ ಯುದ್ಧಕ್ಕೆ ಹೋದನು. ಇದಲ್ಲದೆ ಅವನು ಸರ್ವೇಶ್ವರ ಸ್ವಾಮಿಗೆ, ತಾವು ಅಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತವಾಗಿ ಹಿಂದಿರುಗುವಾಗ ನನ್ನ ಮನೆಯ ಬಾಗಿಲಿನಿಂದ ನನ್ನನ್ನು ಎದುರುಗೊಳ್ಳಲು ಮೊದಲು ಬರುವಂತ ಪ್ರಾಣಿ ತಮಗೆ ಮೀಸಲು ಎಂದು ಅದನ್ನು ತಮಗೆ ದಹನ ಬಲಿದಾನ ಮಾಡುವೆನು ಎಂದು ಹರಕೆ ಮಾಡಿದನು. ಯೆಫ್ತಾಹನು ನದಿಯನ್ನು ದಾಟಿ ಅಮೋನಿಯರಿಗೆ ವಿರುದ್ಧ ಯುದ್ಧಕ್ಕೆ ಹೋಗಲು ಅವರನ್ನು ಸರ್ವೇಶ್ವರ ಅವನ ಕೈಗೆ ಒಪ್ಪಿಸಿದರು. ಅವನು ಅವರನ್ನು ಸೋಲಿಸಿ ಆರೋಯೇರಿನಿಂದ ಮಿನ್ನಿತಿನ ದಾರಿಯವರೆಗೂ ಆಬೇಲ್ ಕೆರಾಮೀಮಿನವರೆಗೂ 20 ಪಟ್ಟಣಗಳನ್ನು ಹಾಳು ಮಾಡಿದನು. ಹೀಗೆ ದೊಡ್ಡ ಜಯವಾಗಿ ಅಮೋನಿಯರು ಇಸ್ರಾಯೇಲರಿಗೆ ಶರಣಾದರು. ಯೆಫ್ತಾಹನು ಮಿಚ್ಚೆಯಲ್ಲಿದ್ದ ತನ್ನ ಮನೆಯನ್ನು ಸಮೀಪಿಸಿದಾಗ ಅವನ ಮಗಳು ದಮ್ಮಡಿ ಬಡಿಯುತ್ತಾ ನಾಟ್ಯವಾಡುತ್ತಾ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದಳು. ಆಕೆ ಅವನ ಒಬ್ಬಳೇ ಮಗಳು. ಆಕೆಯ ಹೊರತು ಅವನಿಗೆ ಬೇರೆ ಗಂಡು ಹೆಣ್ಣು ಮಕ್ಕಳೇ ಇರಲಿಲ್ಲ. ಆಕೆಯನ್ನು ಕಾಣುತ್ತಲೇ ಅವನು ದುಃಖ ತಾಳಲು ಆಗದೆ ಬಟ್ಟೆಯನ್ನು ಹರಿದುಕೊಂಡು, ಅಯ್ಯೋ ನನ್ನ ಮಗಳೇ, ನೀನು ನನ್ನನ್ನು ಎಂಥ ಯಾತನೆಗೆ ಈಡು ಮಾಡಿದೆ, ನನಗೆ ಮಹಾ ಸಂಕಟವನ್ನುಂಟು ಮಾಡಿದೆ. ನಾನು ಬಾಯಾರೆ ಸರ್ವೇಶ್ವರನಿಗೆ ಹರಕೆ ಮಾಡಿದ್ದೇನೆ, ಅದನ್ನು ಹಿಂತೆಗೆಯಲಾಗದು ಎಂದು ಕೂಗಿಕೊಂಡನು. ಆಕೆ ಅವನಿಗೆ, ಅಪ್ಪ, ನೀನು ಬಾಯಾರೆ ಸರ್ವೇಶ್ವರನಿಗೆ ಹರಕೆ ಮಾಡಿದ ಮೇಲೆ ಅವರು ನಿನ್ನ ಶತ್ರುಗಳಾದ ಅಮೋನಿಯರಿಗೆ ಮುಯ್ಯಿ ತೀರಿಸಿದ್ದಾರೆ. ಆದುದರಿಂದ ನಿನ್ನ ಬಾಯಿಂದ ಬಂದದ್ದನ್ನೇ ನೆರವೇರಿಸು ಎಂದಳು. ಆಕೆ ಪುನಃ ತನ್ನ ತಂದೆಗೆ, ನನ್ನ ಬಿನ್ನಹವನ್ನು ಆಲಿಸು, 2 ತಿಂಗಳುಗಳವರೆಗೆ ನನ್ನನ್ನು ಬಿಡು, ನಾನು ನನ್ನ ಗೆಳತಿಯರೊಡನೆ ಗುಡ್ಡ ಪ್ರದೇಶಗಳಿಗೆ ಹೋಗಿ ನನ್ನ ಕನ್ಯಾವಸ್ಥೆಗಾಗಿ ಗೋಳಾಡುವೆನು ಎಂದಳು. ಅವನು 2 ತಿಂಗಳ ತನಕ ಹೋಗಿ ಬಾ ಎಂದು ಹೇಳಿ ಕಳುಹಿಸಿದನು. ಆಕೆ ಸಖಿಯರ ಸಹಿತ ಗುಡ್ಡ ಪ್ರದೇಶಗಳಿಗೆ ಹೋಗಿ ತನ್ನ ಕನ್ಯಾವಸ್ಥೆಗಾಗಿ ಗೋಳಾಡಿದಳು. 2 ತಿಂಗಳು ಕಳೆದ ನಂತರ ಆಕೆ ಮರಳಿ ತಂದೆಯ ಹತ್ತಿರ ಬಂದಳು. ಅವನು ತನ್ನ ಹರಕೆಯನ್ನು ತೀರಿಸಿದನು. ಆಕೆ ಕನ್ಯೆಯಾಗಿಯೇ ಸತ್ತಳು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮವೇಶ, ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮವೇಶ. ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು. ಗರ್ವಿಗಳನ್ನು ಸುಳ್ಳು ದೇವರನ್ನು ಹಿಂಬಾಲಿಸನವನು. ಶ್ಲೋಕ. ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮವೇಶ. ಬೇಡವಾದವು ನಿನಗೆ ಯಜ್ಞಾರ್ಪಣೆ ಬಲಿ ಕಾಣಿಕೆ, ಬಯಸಿಲ್ಲ ನೀ ಹೋಮವನ್ನೇ ಪರಿಹಾರಕ ಬಲಿಯನ್ನೇ. ಶ್ರವಣ ಶಕ್ತಿಯನ್ನು ಅನುಗ್ರಹಿಸಿದೆ ನೀನು ನನಗೆ. ಶ್ಲೋಕ. ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮವೇಶ. ನಾನು ಓಗೂಡುತ್ತಾ ಇಂತೆಂದೆ, ಹೀಗೋ ನಾನೇ ಬರುತ್ತಿರುವೆ, ಗ್ರಂಥ ಸುರುಳಿಯಲ್ಲಿ ನನ್ನ ಕುರಿತು ಲಿಖಿತವಾಗಿದೆಯಲ್ಲವೇ. ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮವೇಶ. ನನ್ನ ಅಂತರಂಗದಲ್ಲಿದೆ ದೇವ ನಿನ್ನ ಧರ್ಮೋಪದೇಶ. ಶ್ಲೋಕ. ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮವೇಶ. ಜೀವೋದ್ಧಾರದ ಶುಭ ಸಂದೇಶವನ್ನು ಸಾರಿದೆ ಮಹಾಸಭೆಗೆ, ನಾ ಸಾರಿದೆ ಅದನ್ನು ಮೌನವಿರದೆ. ಇದು ಗೊತ್ತಿದೆ ಪ್ರಭು ನಿನಗೆ. ಶ್ಲೋಕ. ನಿನ್ನ ಚಿತ್ತಾನುಸಾರ ನಡೆಯುವುದೇ ನನಗೆ ಪರಮವೇಶ. ಘೋಷಣೆ. ಅಲ್ಲೆಲುಯ ಅಲ್ಲೆಲುಯ. ಬೋಧಿಸನೆಗೆ ಪ್ರಭು ನಿನ್ನ ಮಾರ್ಗವನ್ನು, ಶತ್ರುರಹಿತ ಹಾದಿಯಲ್ಲಿ ನಡೆಸು ಎನ್ನನು. ಅಲ್ಲೆಲುಯ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಫರಿಸಾಯರನ್ನು ಉದ್ದೇಶಿಸಿ ಈ ಸಾಮತೆಯನ್ನು ಹೇಳಿದರು. ಸ್ವರ್ಗ ಸಾಮ್ರಾಜ್ಯ ಇಂತಿದೆ. ರಾಜನೊಬ್ಬ ತನ್ನ ಕುಮಾರನ ವಿವಾಹ ಮಹೋತ್ಸವವನ್ನು ಏರ್ಪಡಿಸಿದ. ಅದಕ್ಕೆ ಆಹ್ವಾನಿತರಾಗಿದ್ದವರನ್ನು ಕರೆಯಲು ಸೇವಕರನ್ನು ಕಳುಹಿಸಿದ. ಆದರೆ ಅವರು ಬರಲು ಒಪ್ಪಲಿಲ್ಲ. ಪುನಃ ಬೇರೆ ಸೇವಕರನ್ನು ಅಟ್ಟಿದ.
ಔತಣ ಸಿದ್ಧವಾಗಿದೆ, ಕೊಬ್ಬಿನ ಮಾಂಸದ ಅಡುಗೆಯನ್ನು ಮಾಡಿಸಿದ್ದೇನೆ, ಎಲ್ಲವೂ ಅಣಿಯಾಗಿದೆ, ಉತ್ಸವಕ್ಕೆ ಬೇಗ ಬನ್ನಿ ಎಂದು ಆಹ್ವಾನಿತರಿಗೆ ತಿಳಿಸುವಂತೆ ಹೇಳಿ ಕಳುಹಿಸಿದ. ಆದರೂ ಆಹ್ವಾನಿತರು ಆಲಸ್ಯ ಮಾಡಿದರು. ಒಬ್ಬ ತೋಟಕ್ಕೆ ಹೊರಟು ಬಿಟ್ಟ, ಇನ್ನೊಬ್ಬ ವ್ಯಾಪಾರಕ್ಕೆ ಹೊರಟು ಹೋದ. ಉಳಿದವರು ಕರೆಯಲು ಬಂದ ಆಳುಗಳನ್ನೇ ನಿಂದಿಸಿ ಬಡಿದು ಕೊಂದು ಹಾಕಿದರು. ರಾಜನಿಗೆ ಕಡುಕೋಪ ಬಂದಿತು. ತನ್ನ ಸೈನಿಕರನ್ನು ಕಳುಹಿಸಿ ಆ ಕೊಲೆಗಾರರನ್ನು ಸಂಹರಿಸಿದ. ಅವರ ಊರನ್ನು ಸುಟ್ಟು ಹಾಕಿಸಿದ. ಅನಂತರ ತನ್ನ ಸೇವಕರಿಗೆ, ವಿವಾಹ ಮಹೋತ್ಸವವೇನೋ ಸಿದ್ಧವಾಗಿದೆ, ಆಹ್ವಾನಿತರೋ ಅಯೋಗ್ಯರು, ನೀವು ಹೆದ್ದಾರಿಗಳಿಗೆ ಹೋಗಿ ಕಂಡವರನ್ನೆಲ್ಲ ಉತ್ಸವಕ್ಕೆ ಕರೆಯಿರಿ ಎಂದ. ಅಂತೆಯೇ ಅವರು ಹೋಗಿ ಯೋಗ್ಯರು ಅಯೋಗ್ಯರೆನ್ನದೆ ಕಂಡವರನ್ನೆಲ್ಲ ಒಟ್ಟುಗೂಡಿಸಿ ಕರೆದು ತಂದರು. ವಿವಾಹ ಮಂಟಪ ಅತಿಥಿಗಳಿಂದ ತುಂಬಿ ಹೋಯಿತು. ಆಮೇಲೆ ರಾಜನು ಅತಿಥಿಗಳನ್ನು ನೋಡಲು ಬಂದ. ಅಲ್ಲಿ ವಿವಾಹಕ್ಕೆ ತಕ್ಕ ವಸ್ತ್ರವನ್ನು ಧರಿಸದೆ ಬಂದಿದ್ದ ಒಬ್ಬನನ್ನು ಕಂಡ. ಏನಯ್ಯ, ಸಮಾರಂಭಕ್ಕೆ ತಕ್ಕ ಉಡುಪಿಲ್ಲದೆ ಒಳಗೆ ಹೇಗೆ ಬಂದೆ ಎಂದು ಅವನನ್ನು ಕೇಳಿದ. ಅದಕ್ಕೆ ಅವನು ಮೌನ ತಳೆದ. ಆಗ ರಾಜನು ಪರಿಚಾರಕರಿಗೆ, ಇವನ ಕೈಕಾಲುಗಳನ್ನು ಕಟ್ಟಿ ಹೊರಗಿನ ಕತ್ತಲೆಗೆ ದಬ್ಬಿರಿ, ಅಲ್ಲಿರುವವರೊಡನೆ ಹಲ್ಲು ಕಡಿದು ಗೋಳಾಡಲಿ ಎಂದು ಹೇಳಿದ. ಹೀಗೆ ಆಹ್ವಾನಿತರು ಅನೇಕರಾದರು, ಆರಿಸಲಾದವರು ಕೆಲವರು ಮಾತ್ರ ಎಂದರು ಯೇಸು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪಯಣ ಬಲಿಪೀಠದೆಡೆಗೆ ಪಯಣ, ಪಯಣ ನಮ್ಮ ಪಯಣ, ಹೃನ್ಮನಗಳ ಪಯಣ, ಹೃನ್ಮನಗಳ ಪಯಣ, ಪಯಣ ನಮ್ಮ ಪಯಣ ಬಲಿಪೀಠದೆಡೆಗೆ ಪಯಣ, ಪಯಣ ನಮ್ಮ ಪಯಣ, ಹೃನ್ಮನಗಳ ಪಯಣ, ಹೃನ್ಮನಗಳ ಪಯಣ. ಭಾವವ ಅಳಿಸುವ ಪಯಣ, ಭಕ್ತಿ ಪ್ರೀತಿಯ ಚಿಮ್ಮಿಪ ಪಯಣ, ಭೇದ ಭಾವವ ಅಳಿಸುವ ಪಯಣ, ಭಕ್ತಿ ಪ್ರೀತಿಯ ಚಿಮ್ಮಿಪ ಪಯಣ, ದೈವ ದರ್ಶನ ನೀಡುವ ಪಯಣ, ದೈವ ಕೃಪೆಯ ಸುರಿಸುವ ಪಯಣ, ಪಯಣ ನಮ್ಮ ಪಯಣ ಬಲಿಪೀಠದೆಡೆಗೆ ಪಯಣ, ಪಯಣ ನಮ್ಮ ಪಯಣ, ಹೃನ್ಮನಗಳ ಪಯಣ, ಹೃನ್ಮನಗಳ ಪಯಣ.
ಪಯಣ ದಿವ್ಯ ಭೋಜನ ಭುಜಿಸ ಪಯಣ ದೇವವಾರ್ತೆಯ ಕೇಳಲು ಪಯಣ ದಿವ್ಯ ಭೋಜನ ಭುಜಿಸ ಪಯಣ ಯೇಸು ಬಲಿಯೋಳ್ ಪಾಲ್ಗೊಳ್ಳ ಪಯಣ ಬಾಳಿಗೆ ಚೇತನ ಪಡೆಯ ಪಯಣ ಪಯಣ ನಮ್ಮ ಪಯಣ ಬಲಿಪೀಠದೆಡೆಗೆ ಪಯಣ ಪಯಣ ನಮ್ಮ ಪಯಣ ಹೃನ್ಮನಗಳ ಪಯಣ ಹೃನ್ಮನಗಳ ಪಯಣ ಪಯಣ ನಮ್ಮ ಪಯಣ ಬಲಿಪೀಠದೆಡೆಗೆ ಪಯಣ ಪಯಣ ನಮ್ಮ ಪಯಣ ಹೃನ್ಮನಗಳ ಪಯಣ ಹೃನ್ಮನಗಳ ಪಯಣ